ಬೆಂಗಳೂರಿನ ಶ್ರೀರಾಂಪುರದ ನಾಗಪ್ಪ ಬ್ಲ್ಯಾಕ್ ಅಲ್ಲಿ ಚೈತನ್ಯ ಅನ್ನೋ ಯಾವ ಹೆಸರಿನ ಮನೆ ಇದೆಯೋ ಅಲ್ಲಿ ವರ್ಷಾನುಗಟ್ಟಲೆಯಿಂದ ಚೈತನ್ಯವೇ ತುಂಬಿರುವಂಥ ಒಂದು ವಾತಾವರಣ. ಸಂಘದ ಮನೆ ಅಂಥೇಳಿ ಬೆಂಗಳೂರಿನಲ್ಲಿ ಭಾಳ ಹಿಂದಿನ ಕಾಲದಿಂದನೂ ಗುರುತಿಸಿಕೊಂಡಿರುವಂಥ ಮನೆ ಅದು. ಶ್ರೀ ನರಹರಿಯವರು ಮತ್ತು ಸೂರ್ಯನಾರಾಯಣರಾಯರು, ರುಕ್ಮಿಣಿ ಅಕ್ಕವರು, ಗೋಪಿನಾಥರು, ಈ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಕಾರದ ಆಧಾರದ ಮೇಲೆ ಜೀವನವನ್ನು ತೆಗೆದಂಥ ಪರಿವಾರದ ಒಂದು ತಾಣ ಅದು. ಕಳೆದ ಮಾರ್ಚ್ ತಿಂಗಳಿನಲ್ಲಿ ಬೆಂಗಳೂರಿನಲ್ಲಿ ಪ್ರತಿನಿಧಿ ಸಭಾ ಮುಗಿದ ನಂತರ ಶ್ರೀ ನರಹರಿಯವರನ್ನು ನೋಡೋದಕ್ಕೆ ನಾನು ಹೋಗಿದ್ದೆ. ಅನೇಕ ವರ್ಷಗಳ ಸಂಬಂಧ ಮತ್ತು ಅವರ ಒಂದಿಗೆ ನಡೆದ ಒಡನಾಟ, ಅವರಿಂದ ಪಡೆದಂಥ ಮಾರ್ಗದರ್ಶನ ಈ ಸಭಾಗಾರದಲ್ಲಿ ಕುಳಿತಿರುವಂಥ ಅನೇಕರಿಗಿರುವಂತೆ ನನಗೂ ಇದೆ. ಬೆಂಗಳೂರಿಗೆ ನಾನು 70ರ ದಶಕದ ಪ್ರಾರಂಭದಲ್ಲಿ ಬಂದಾಗ ನರಹರಿಗಳ ಪರಿಚಯ ಆಯಿತು. ಅವತ್ತಿನಿಂದ ಕೊನೆಯವರೆಗೆ ಅದೆಷ್ಟು ಸಾರಿ ನರಹರಿಗಳನ್ನು ಭೇಟಿ ಮಾಡಿದೆವು, ಎಷ್ಟು ಬೈಠಕ್ಗಳಲ್ಲಿ, ಅನೌಪಚಾರಿಕದಲ್ಲಿ, ವ್ಯವಸ್ಥೆಯಲ್ಲಿ ನರಹರಿಗಳ ಜೊತೆಗೆ ಅದೆಷ್ಟು ಗಂಟೆಗಳನ್ನು ಕಳೆದಿದ್ದೀವೋ ಲೆಕ್ಕ ಇಲ್ಲ. ಇಲ್ಲಿವರೆಗೆ ನಾವು ಕೇಳಿದಂತೆ ಅನೇಕ ಮಾತುಗಳು ನಮಗೂ ಅನೇಕರಿಗೆ ನೆನಪಾಗುವಂಥದ್ದೇ. ಎಲ್ಲರಿಗೂ ಮಾತನಾಡೋದಕ್ಕೆ ಅವಕಾಶ ಆಗದೇ ಇರ್ಬೋದು. ಕೆಲವರು ಎಲ್ಲರ ಭಾವನೆಗಳನ್ನು ಇಲ್ಲಿ ಹೇಳ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ನರಹರಿಗಳು ನಾಗರಾಜ್ ಅವರು ಹೇಳಿದಾಗೆ ಅವರ ಜೀವನದ ಬೇಸ್ ಲೈನ್ ಸಂಘ, ಟಾಪ್ ಲೈನ್ ಸಂಘ ಅಂತ. ಸಂಘವನ್ನು ಜೀವನದಲ್ಲಿ ಕೃತಿಗಿಳಿಸುವಂಥ ಕೃತಿವೀರರು ಭಾರತದಲ್ಲಿ ತಯಾರಾದರು. ಸ್ವಯಂ ಸೇವಕರು, ಕಾರ್ಯಕರ್ತರು ಈ ರೀತಿ ಯಾರು ತಮ್ಮ ಉಜ್ವಲವಾದಂಥ ಜೀವನದ ಶೈಲಿ ಪರಂಪರೆಯಿಂದಾಗಿ, ಅವರ ನುಡಿ ಮತ್ತು ಕೃತಿಗಳಿಂದಾಗಿ, ಅವರ ವ್ಯವಹಾರ ಮತ್ತು ಸಂಸ್ಕಾರಗಳಿಂದಾಗಿ ಅವರು ಉದಾಹರಣೆ ಆದರು. ಸಂಘಟನೆಯಲ್ಲಿ ಅನೇಕರು ಸಮರ್ಪಣೆಯಿಂದ ಕೆಲಸನಂತೂ ಮಾಡ್ತಾರೆ, ಆದರೆ ಉದಾಹರಣೆಯಾಗಿ ನಿಲ್ಲಬಲ್ಲಂಥವ್ರು ಎಲ್ಲರೂ ಆಗಿರೋದಿಲ್ಲ. ಆ ಕ್ಷಮತೆ, ಆ ಒಂದು ವ್ಯಕ್ತಿತ್ವದ ಮಹೋನ್ನತವಾದಂಥ ಆ ಮಟ್ಟ ಕೆಲವರಿಗೆ ಲಭಿಸುತ್ತೆ. ಹಾಗಾಗಿ ಅಂಥವ್ರನ್ನು ಹಿರಿಯ ಚೇತನ ಅಂತ ಹೇಳುವಂಥ ಒಂದು ಗೌರವವನ್ನು ನಾವು ಸಲ್ಲಿಸ್ತೀವಿ. ನರಹರಿಗಳು ಆ ರೀತಿಯ ಒಬ್ಬ ಹಿರಿಯ ಚೇತನ. ಸಂಘದ ಕಾರ್ಯಕರ್ತರು ಯಾವ ಕೆಲಸ ಸಂಘ ಕೊಡುತ್ತೋ ಅದನ್ನು ಮಾಡಬೇಕು. ನರಹರಿಗಳು ಪ್ರಚಾರಕರಾಗಿದ್ದರು, 2-3 ವರ್ಷ ಪ್ರಚಾರಕರಾಗಿದ್ದರು ಕೊಡಗಿನಲ್ಲಿ. ಅವರು ನೆಟ್ಟ ಸಂಘದ ಸಸಿ ಅಲ್ಲಿ ಮರವಾಗಿ ಬೆಳೆದಿದೆ. ಈಗ ಅನೇಕರು ಅಲ್ಲಿನ ಅವತ್ತಿನ ಸಂಘದ ಸ್ವಯಂ ಸೇವಕರಾಗಿ ಇರುವಂಥವ್ರು ಇವತ್ತು ಇದ್ದಾರೆ, ಅವ್ರು ನೆನಪು ಮಾಡಿಕೊಳ್ತಾರೆ.
ನರಹರಿಗಳು ಒಂದು ಮನೆಯ ಅವತ್ತಿನ ಪರಿಸ್ಥಿತಿ ಕಾರಣಕ್ಕಾಗಿ ಸಂಘದ ಸೂಚನೆ ಮೇಲೆ ಮನೆಗೆ ಬಂದರು. ಅವರು ಪರಿಸ್ಥಿತಿಯ ಕಾರಣಕ್ಕಾಗಿ ಕಾಲೇಜಿನಲ್ಲಿ ಅಧ್ಯಾಪಕರಾದರು. ಅಧ್ಯಾಪಕರಾಗಿದ್ದಂಥವರು ಮನೆಯ ಪರಿಸ್ಥಿತಿಯನ್ನು ನಿರ್ವಹಣೆ ಮಾಡೋದಕ್ಕಾಗಿ ಈ ಒಂದು ನಿರ್ಣಯವನ್ನು ಅವರು ತೆಗೆದುಕೊಂಡ್ರು. ಯಾಕಂದ್ರೆ ಅವ್ರು ದೊಡ್ಡಣ್ಣ ಸೂರ್ಯನಾರಾಯಣ ರಾಯರು ಪ್ರಚಾರಕರಾಗೇ ಇದ್ದರು, ಉಳಿದವರೆಲ್ಲ ಚಿಕ್ಕವರಿದ್ದರು. ಒಬ್ಬ ಸೋದರ ಅಪಘಾತದಲ್ಲಿ ತೀರ್ಕೊಂಡಿದ್ರು. ಇಂಥ ಒಂದು ಸ್ಥಿತಿನಲ್ಲಿ ಅವರು ಬಂದರು. ಅವರು ಅಧ್ಯಾಪಕರಾಗಿ ನೌಕರಿ ಶುರು ಮಾಡಿದ ಮೇಲೆ ಅವರು ಗೃಹಸ್ಥರಾಗಲಿಲ್ಲ. ಅವರನ್ನು ಸಂದರ್ಶನ ಮಾಡಿದಂಥ ದೂಗು ಲಕ್ಷ್ಮಣ ಅವರು ಈ ಪ್ರಶ್ನೆಯನ್ನು ಕೇಳಿದರು, ನೀವು ಯಾಕೆ ಗೃಹಸ್ಥರಾಗಲಿಲ್ಲ ಅಂತ. ನರಹರಿ ಹೇಳಿದ್ರು, ಅದು ನನ್ನ ಮನಸ್ಸಿನಲ್ಲಿ ಎಂದೂ ಬರಲೇ ಇಲ್ಲ. ನಾನಂತೂ ಪ್ರಚಾರಕ್ಕಾಗಿ ಹೊರಟಿದ್ದೆ, ಜೀವನ ಪರ್ಯಂತ ಇರ್ತೀನಿ ಅಂತ ಅಂದ್ಕೊಂಡಿದ್ದೆ. ಪರಿಸ್ಥಿತಿ ಕಾರಣಕ್ಕಾಗಿ ನಾನು ಮನೆಗೆ ಬಂದೆ. ಮನೆಗೆ ಬಂದಿದ್ದು ಮನೆಗೆ ಆರ್ಥಿಕವಾಗಿ ಸಹಾಯ ಮಾಡಬೇಕಂತಲೇ ಹೊರತು ನಾನು ಮದುವೆಯಾಗಿ ಗೃಹಸ್ಥ ಜೀವನ ನಡೆಸಬೇಕು ಅನ್ನೋದಲ್ಲ. ಅದಕ್ಕಾಗಿ ಅವರು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮನೆ ಕಾರಣಕ್ಕಾಗಿ ಅವರು ಅಷ್ಟನ್ನು ಮಾಡಿದರು. ನಿರ್ಮಲ್ ಕುಮಾರ್ ಅವರು ಹೇಳಿದಾಗೆ ತಮಗೆ ಬಂದಂಥ ಆರ್ಥಿಕವಾಗಿ ಯಾವ ಒಂದು ನಿಧಿ ಅವ್ರ ಹತ್ರ ತಲುಪ್ತು, ಅವ್ರಿಗೆ ನ್ಯಾಯವಾಗಿ ಸಲ್ಲಬೇಕಾದ್ದು ಅವರ ವೇತನ, ಸಂಬಳ, ವಿಧಾನ ಪರಿಷತ್ ಸದಸ್ಯರಾಗಿ ಅವ್ರಿಗೆ ಸಿಕ್ಕಂಥ ವೇತನ, ಅದನ್ನು ಅವರು ಸಮಾಜಕ್ಕೇ ವಾಪಸ್ ಕೊಟ್ಟರು. ಹೀಗೆ ಒಂದು ಶ್ರೇಷ್ಠ ಉದಾಹರಣೆಯಾಗಿ ಬದುಕಬಲ್ಲವು ಬದುಕಬಲ್ಲರು ಅನ್ನೋಂಥದ್ದನ್ನು ತೋರಿಸಿದಂಥವ್ರು ಉದಾಹರಣೆ ಆಗ್ತಾರೆ, ಅಥವಾ ಅವರು ಹಿರಿಯ ಚೇತನ ಆಗ್ತಾರೆ. ಇದಕ್ಕೆ ಒಂದು ಸಂಕಲ್ಪ ಬೇಕಾಗತ್ತೆ. ಸಂಕಲ್ಪ ಮಾಡಿದ್ದನ್ನು ಜೀವನ ಪೂರ್ತಿ ನಡೆಸಬೇಕಾದಂಥ ಒಂದು ದೃಢತೆ ಇರಬೇಕಾಗತ್ತೆ. ನರಹರಿಗಳಿಗೆ ಆ ಸಂಕಲ್ಪದ ಶಕ್ತಿಯೂ ಇತ್ತು, ಅದನ್ನು ನಡೆಸಬಲ್ಲಂಥ ದಾರ್ಢ್ಯವೂ ಇತ್ತು. ಹಾಗಾಗಿ ಅವರು ಆ ರೀತಿ ಬದುಕಿದರು. ಸಂಘದಲ್ಲಿ ಒಂದು ಮಾತು ಹೇಳ್ತೀವಿ, ಜಹಾ ಕಮ್ ವಹಾ ಹಮ್ ಅಂತೇಳಿ. ಸಂಘಟನೆ ಕೆಲಸದಲ್ಲಿ ಎಲ್ಲಿ ಕೊರತೆ ಇದೆಯೋ ಅದನ್ನು ತುಂಬೋದಕ್ಕೆ ನಾವು ಹೋಗಬೇಕು. ಕೊರತೆ ಇದ್ದದ್ದನ್ನು ನೀಗಿಸ್ಬೇಕು. ಅಂದರೆ ಯಾವ ಪಾತ್ರ ಇದ್ದರೂ ಕೂಡ ಅದನ್ನು ವಹಿಸ್ಕೊಳ್ಳೋದಕ್ಕೆ ಹೋಗಬೇಕು. ನರಹರಿಗಳು ಇಡೀ ಜೀವನದಲ್ಲಿ ನಾವು ಸಂಘಟನೆ ಜೀವನದಲ್ಲಿ ನೋಡಿದರೆ ಅವ್ರು ಮಾಡಿದ್ದು ಅದನ್ನೇ. ಅವರು ಸಂಘಟನೆ ಹೇಳ್ತು, ನೀವು ಈ ಟ್ರಸ್ಟ್ನಲ್ಲಿರಬೇಕು, ಇದ್ದರು. ನೀವು ಶಾರೀರಿಕ ಪ್ರಮುಖರಾಗಬೇಕು, ಘೋಷ್ ಪ್ರಮುಖರಾಗಬೇಕು, ಆದರು. ನೀವು ಕಾರ್ಯವಾರ ಆಗಬೇಕು, ಅದು ಆದರು. ನೀವು ವಿಧಾನ ಪರಿಷತ್ತಿನ ಚುನಾವಣೆ ನಿಲ್ಲಬೇಕು, ನಿಂತರು. ಏನು ಸಂಘಟನೆ ಹೇಳಿದೆಯೋ ಅದನ್ನು ಅವರು ಪಾಲಿಸಿದರು. ಪಾಲಿಸಿದ್ರೆ ಕೇವಲ ಹೇಳಿದ್ದನ್ನು ಅಷ್ಟಕ್ಕೆ ವರ್ಕ್ ಟು ರೂಲ್ ಮಾಡಿದರೆ ಹಾಗಿಲ್ಲ. ಅದಕ್ಕೆ ಬೇಕಾದಂತೆ ತಮ್ಮನ್ನು ಸಜ್ಜುಗೊಳಿಸ್ಕೊಂಡ್ರು, ಅದಕ್ಕೆ ಬೇಕಾದನ್ನು ಅಧ್ಯಯನ ಮಾಡಿದರು, ಅದಕ್ಕೆ ಬೇಕಾದಂಥ ಕೌಶಲವನ್ನು ಬೆಳೆಸ್ಕೊಂಡ್ರು. ಯಾವ ಸಂಘಟನೆ ತನಗೆ ಸಂಘ ನನಗೆ ಹೇಳಿದೆಯೋ ಅದರಲ್ಲಿ ಸಂಘವನ್ನು ತುಂಬಬೇಕು. ಅದು ವ್ಯವಸ್ಥೆ ಆದರೆ ಆ ವ್ಯವಸ್ಥೆ ಅನ್ನುವಂಥದ್ದು ಸಂಘ ಹೇಗೆ ಯೋಚನೆ ಮಾಡುತ್ತೆ ಆ ರೀತಿ ಮಾಡಬೇಕು. ಅಧ್ಯಕ್ಷನಾಗಬೇಕು ಅಂದರೆ ಸಂಘ ಹೇಗೆ ಯೋಚನೆ ಮಾಡುತ್ತೆ ಆ ರೀತಿ ನಾನು ಅಧ್ಯಕ್ಷನಾಗಿರಬೇಕು. ನಾನು ಅಧ್ಯಾಪಕನಾಗಬೇಕು, ಒಬ್ಬ ಸಂಘದ ಸ್ವಯಂ ಸೇವಕ ಹೇಗೆ ಅಧ್ಯಾಪಕನಾಗಿರಬೇಕು ಅಂತ ಸಂಘ ಯೋಚನೆ ಮಾಡುತ್ತೆ ಆ ರೀತಿ ನಾನಿರಬೇಕು. ನಾನು ಯಾವ ಕೆಲಸ ಸಂಘ ಕೊಟ್ಟಿದೆಯೋ ಅದನ್ನು ಒಪ್ಪಿಕೊಂಡಿದ್ದೀನಿ ಅಂದರೆ ಅದರಲ್ಲಿ ಸಂಘವನ್ನು ನಾನು ಮೈತಾಳಿಸಬೇಕು. ಸಂಘದಲ್ಲಿ ಪ್ರವೇಶ ಮಾಡೋದು ಸುಲಭ, ಸಂಘ ನಮ್ಮಲ್ಲಿ ಪ್ರವೇಶ ಮಾಡುತ್ತಲ್ಲ ಜೀವನದಲ್ಲಿ, ಅದು ದೊಡ್ಡ ಸಾಧನೆ. ನರಹರಿಗಳ ಜೀವನದಲ್ಲಿ ಸಂಘ ಪ್ರವೇಶ ಮಾಡಿತು. ಸಂಘದಲ್ಲಿ ಅವರು ಒಂದಿನ ಬಂದರು, ಅನೇಕರು ಬರ್ಬೋದು, ಆದರೆ ಸಂಘ ನಮ್ಮೊಳಗೆ ಬಂತೆ, ಇದು ಬಹಳ ಮುಖ್ಯವಾದ್ದು.
ಸಂಘ ಅಂದರೆ ಒಂದು ಸಂಘಟನೆ ಅಲ್ಲ, ಒಂದು ಜೀವನದ ಶೈಲಿ, ಒಂದು ಸಂಸ್ಕಾರ, ಒಂದು ಸಮರ್ಪಣೆ, ಒಂದು ಸಂಕಲ್ಪ. ರಾಷ್ಟ್ರಕ್ಕಾಗಿ ಕಣಕಣವು ಕ್ಷಣಕ್ಷಣವೂ ಬದುಕಬೇಕು ಅನ್ನುವಂಥ ತುಡಿತ ಅದು ನಮ್ಮಲ್ಲಿ ಪ್ರವೇಶ ಮಾಡಿದೆ ಅಂದರೆ ಸಂಘ ಪ್ರವೇಶ ಮಾಡಿದೆ ಅಂತ. ನರಹರಿಗಳು ಅಂಥ ಒಂದು ಲೋಕೋತ್ತರ ಉದಾಹರಣೆಯಾಗಿ ನಮ್ಮ ಜೀವನದಲ್ಲಿ ನಾವು ಪ್ರತ್ಯಕ್ಷ ಕಂಡಂಥ ಒಬ್ಬ ಹಿರಿಯ ಜೀವಿ. ನಾನು ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತನಾಗಿ ಬೆಂಗಳೂರಿನಲ್ಲಿ ಅನೇಕ ವರ್ಷ ಕೆಲಸ ಮಾಡಿದೆ. ಪ್ರಾಂತದ ಸಂಘಟನಾ ಕಾರ್ಯದರ್ಶಿಯಾಗಿದ್ದೆ. ಆವಾಗ 10 ಕಾರ್ಯಕ್ರಮಗಳು, ಈಗ ತಾನೇ ಉಳಿದ ನಮ್ಮ ಸೋದರ ಸೋದರಿಯರು ಹೇಳಿದಂತೆ ವ್ಯವಸ್ಥೆ, ಯೋಜನೆ, ಅದು ಶಿಬಿರ ಇರಲಿ, ಒಂದು ಬೈಠಕ್ ಇರಲಿ, ಒಂದು ಚಿಕ್ಕ ಸಭೆ ಇರಲಿ, ದೊಡ್ಡ ಸಮ್ಮೇಳನ ಇರಲಿ, ಪ್ರತಿಯೊಂದಕ್ಕೂ ಒಂದೊಂದು ಸಣ್ಣ ಚಿಕ್ಕ ಸಂಗತಿಗಳನ್ನು ಹೇಗಿರಬೇಕು ಅನ್ನೋದನ್ನು ಯೋಚನೆ ಮಾಡುವಷ್ಟು ನರಹರಿಗಳಿಗೆ ವ್ಯವಸ್ಥಾ ಕೌಶಲ್ಯದ ಅವರು ಸಿದ್ಧಹಸ್ತರು. ಹಾಗಾಗಿ ನರಹರಿಗಳು ಒಂದ್ಸರಿ ನೋಡಿದ್ದಾರೆ ಅಂತಂದರೆ ಅವರಿಗೆಲ್ಲವೂ ಎಷ್ಟು ಜನ ಬಂದರೆ ಅಡುಗೆಗೆ ಊಟಕ್ಕೆ ಏನೇನು ಬೇಕು, ಎಷ್ಟು ಜನ ಒಂದು ಶಿಬಿರದಲ್ಲಿದ್ದಾರೆ ಅಂದರೆ ಅದಕ್ಕೆ ರೂಮ್ಗಳು ಎಷ್ಟು ಬೇಕು, ಶೌಚಾಲಯ ಎಷ್ಟು ಬೇಕು, ಜಮಖಾನಗಳು ಎಷ್ಟು ಬೇಕು, ಇದೆಲ್ಲ ಅವರಿಗೆ ರೆಡಿ ರೆಫರೆನ್ಸ್. ಅವರು ಯಾವುದೇ ವಿಷಯಕ್ಕೆ ಒಂದು ಕಟ್ಟಡ ಕಟ್ಟಬೇಕು ಅಂತಂದರೆ ಆ ಕಟ್ಟಡ ಕಟ್ಟೋದಕ್ಕೆ ಬೇಕಾದಂಥ ಎಲ್ಲ ಸಂಗತಿಗಳಿಗೂ ಅವ್ರಿಗೆ ಗೊತ್ತಿತ್ತು. ಆದ್ದರಿಂದ ಇತ್ತೀಚೆಗೆ ಚಾಣಕ್ಯ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಏನಿದೆ, ಪ್ರೊಫೆಸರ್ ಶ್ರೀಧರ್ ಅವರು, MP ಕುಮಾರ್ ಅವರು ಅದರ ಮಾಡ್ತಾರೆ. ಅವರು ನರಹರಿಗಳೊಮ್ಮೆ ನೋಡಬೇಕು ಅಂತ ಇಚ್ಛೆ ಅವರಿಗೆ. ಯಾಕೆಂದರೆ ಬೆಂಗಳೂರಿನ ಅನೇಕ ಅಥವಾ ಕರ್ನಾಟಕದ ಅನೇಕ ನಮ್ಮ ಸಂಘಟನೆಗಳ ಕಟ್ಟಡಗಳು, ಶಾಲೆಗಳು, ವಿದ್ಯಾರ್ಥಿ ನಿಲಯಗಳು ಇವುಗಳು ಕಟ್ಟುವಾಗ ನರಹರಿಗಳು ಪ್ರತ್ಯಕ್ಷ ಇದ್ದು ಅದನ್ನು ನೋಡಿ ಅದರ ಭದ್ರತೆ, ಅದರ ದೃಢತೆ, ಅದರ ಗುಣಾತ್ಮಕತೆ, ಅದರ ಉಪಯುಕ್ತತೆ ಇದೆಲ್ಲವುದನ್ನು ಗಮನಿಸಿದವರು. ಅದರಿಂದ ಒಮ್ಮೆ ನರಹರಿಗಳು ನೋಡಿದ್ರೆ ಸೈ ಅಂತಂದುಬಿಟ್ರೆ ನಮಗೊಂದು ವಿಶ್ವಾಸ. ಅದು ಶ್ರೀಧರ್ ಮತ್ತು ಕುಮಾರ್ ಅವ್ರಿಗೆ ಅನ್ನಿಸ್ತು. ಅದಕ್ಕೆ ಹೋಗಿ ನರಹರಿಗಳನ್ನು ವಿನಂತಿಸ್ಕೊಂಡ್ರು. ಬರೋ ಸ್ಥಿತಿ ಏನಿರಲಿಲ್ಲ ನರಹರಿಗಳಿಗೆ ಪಾಪ. ಆದರೆ ನರಹರಿಗಳಿಗೆ ಉತ್ಸಾಹ, ಈಗ ಹೇಳಿದ್ರಲ್ಲ ಹೇಗೆ ಜನಸೇವಾಕ್ಕೆ ಕಾರ್ಯಕ್ರಮಕ್ಕೂ ಬರಬೇಕು ಅಂತ ಸಂದೀಪ್ ಅವರು, ಹಾಗೆ ಬಂದರು. ಅವರು ಚಾಣಕ್ಯ ನೋಡಿ ತುಂಬ ಆನಂದಪಟ್ಟರಂತೆ. ಅದು ಪರಿಸರ ಇಷ್ಟು ದೊಡ್ಡದಾಗಿದೆ ಅನ್ನೋದು ಅಷ್ಟೇ ಅಲ್ಲ, ನಮ್ಮ ಹೊಸ ಪೀಳಿಗೆ ಅಂದರೆ ಅವರಿಗೆ ಹೊಸ ಪೀಳಿಗೆಯ ಕಾರ್ಯಕರ್ತರು ಈ ರೀತಿ ತನ್ನ ಕಣ್ಣೆದುರಿಗೇ ಒಂದು ವಿಶ್ವವಿದ್ಯಾಲಯವನ್ನು ಕಟ್ಟುವಂತಾದರು ಅನ್ನುವಂಥದ್ದು ಅವರ ಮನಸ್ಸಿಗೆ ತುಂಬ ಆನಂದ ನೀಡಿದಂಥ ಸಂಗತಿ. ಮತ್ತು ಅದಕ್ಕೆ ಬೇಕಾದಂಥ ಒಂದು ಭವ್ಯವಾದ ಪರಿಸರವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ. ಯಾರ ಕೈನಲ್ಲಿ ತಯಾರಾದಂಥ ಕಾರ್ಯಕರ್ತರು ಅವರು ಯಾವುದನ್ನು ಮಾಡೋದಕ್ಕೆ ಇಚ್ಛೆ ಪಡ್ತಿದ್ರೋ, ಶಿಕ್ಷಣದ ಸಂಸ್ಥೆ ಅಥವಾ ಅದಕ್ಕೊಂದು ಕಟ್ಟಡ, ಅದಕ್ಕೆ ಬೇಕಾದಂಥ ಶಿಕ್ಷಣದ ಪರಿಸರ, ಅದನ್ನು ಮಾಡಿ ತೋರಿಸಿದಾಗ ಅವರು ಆನಂದಪಟ್ಟರು. ಅಂದರೆ ನಮ್ಮ ಗುರುಗಳಿಗೆ ನಾವು ಗುರುದಕ್ಷಿಣೆಯನ್ನು ಕೊಟ್ಟಿವಿ ಅನ್ನುವಂಥ ಭಾವ ಮಾಡಿದಂಥ ಇವತ್ತಿನ ಕಾರ್ಯಕರ್ತರಿಗೆ ಅನಿಸುತ್ತೆ. ಅದು ನರಹರಿಗಳ ಜೀವನದಲ್ಲಿ ಯಾಕೆ ಮಾಡಬೇಕು ಅಂತ ಇವತ್ತಿನವ್ರಿಗೆಲ್ರಿಗೂ ಅನಿಸುತ್ತೆ ಅಂದರೆ ಅವರು ಆ ದಾರಿಯನ್ನು ಮಾಡಿ ತೋರಿಸಿದ್ದಾರೆ, ಒಂದು ಮೇಲ್ಪಂಕ್ತಿಯನ್ನು ಹಾಕಿದ್ದಾರೆ. ನಾವು ಅಂಥವ್ರನ್ನ ನಮ್ಮ ಜೀವನದಲ್ಲಿ ನೋಡಿದ್ವು, ಅವರಿಂದ ಕಲಿತ್ವು. ನರಹರಿಗಳು ಅನೇಕ ಸಂಗತಿಗಳನ್ನು ಬಲ್ಲವರಾಗಿದ್ದರು. ಈಗ ಹೇಳಿದ್ರಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಪಾಠದ್ದಿರ್ಬೋದು, ಕಟ್ಟಡದ್ದಿರ್ಬೋದು, ಒಂದು ಶಿಬಿರದ ವ್ಯವಸ್ಥೆ ಇರ್ಬೋದು. ನರಹರಿಗಳು ಕಾಫಿನೂ ಭಾಳ ಚೆನ್ನಾಗಿ ಮಾಡ್ತಾಯಿದ್ರು. ನರಹರಿಗಳ ಕೈನಲ್ಲಿ ಕಾಫಿ ಕುಡಿಯೋದಕ್ಕೂ ನಿಮ್ಮಲ್ಲಿ ಅನೇಕರು ನರಹರಿಗಳ ಕೈಯ ಕಾಫಿಯನ್ನು ಕುಡಿದಿರ್ಬೋದು. ಮಾನ್ಯ ದತ್ತೋಪಂತ ಠೇಂಗಡಿಯವರು ಬೆಂಗಳೂರಿಗೆ ಅನೇಕ ಬಾರಿ ಬರ್ತಾಯಿದ್ರು, ಭಾರತೀಯ ಮಜ್ದೂರ್ ಸಂಘದ ಅಥವಾ ಸಂಘದ ಇನ್ನಿತರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ. ದತ್ತೋಪಂತ ಠೇಂಗಡಿಯವರದ್ದೊಂದು ಸ್ವಭಾವ, ದಿನ ಇಡೀ ಕಾರ್ಯಕ್ರಮ ಮುಗಿದ ಮೇಲೆ ಸಂಜೆ ಯಾರಾದರೂ ಕಾರ್ಯಕರ್ತ 8 ಗಂಟೆ 9 ಗಂಟೆ ಆದ ನಂತರ ಯಾರಾದರೂ ಒಬ್ಬರು ಕಾರ್ಯಕರ್ತನ ಹಿಡಿದು ಅವ್ನು ಸ್ಕೂಟರ್ ತರಲಿ, ಮೋಟ್ರ್ ಬೈಕ್ ತರಲಿ, ಕಾರ್ ತರಲಿ, ಅದ್ರ ಮೇಲೆ ಕುಳಿತು ಹೊರಡೋರು. ಒಂದು 3-4 ಮನೆಗಳಿಗೆ ಹೋಗೋದು, ಕಾರ್ಯಕರ್ತರ ಮನೆಗೆ. ಅವ್ರ ಮನೆಯಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಮಾತನಾಡಿ ಬರೋಂಥವ್ರು. ಇದು ಠೇಂಗಡಿಜಿಯವರ ಸ್ವಭಾವ ಆಗಿತ್ತು. ನಾನು ಒಮ್ಮೆ ಅವರನ್ನು ನಮ್ಮ ವಿದ್ಯಾರ್ಥಿ ಪರಿಷತ್ತಿನ ಸೆಕೆಂಡ್ ಗೇರ್ ಬೀಳದೇ ಇರುವಂಥ ಸ್ಕೂಟ್ರ್ನಲ್ಲಿ
ಹಿಂದೆ ಕುಂಡ್ರಿಸ್ಕೊಂಡು 2-3 ಕಡೆ ಕರ್ಕೊಂಡೋಗಿ ಅವರು ನರಹರಿಗಳ ಮನೆಗೆ ಹೋಗೋಣ ಅಂದರು. ಹೋಗೋಣ ಅಂತ ಹೇಳಿದೆ. ಇವತ್ತು ನೀತಿ ಮೊಬೈಲ್ ಫೋನ್ ಏನಿರಲಿಲ್ಲ, ಸೀದಾ ಹೋಗೋದು, ಬಾಗಿಲು ತಟ್ಟೋದು. ನರಹರಿಗಳ ಮನೆಗೆ ಯಾಕೋ ಇಲ್ಲ, ಅವ್ರ ಕೈನಲ್ಲಿ ಒಂದು ಕಾಫಿ ಕುಡಿಯೋಣ ಅಂತ ನಾವು ಸೀದಾ ನಾಗಪ್ಪ ಬ್ಲಾಕ್ ಹೋದ್ವು, ಶ್ರೀರಾಮ್ಪುರಕ್ಕೆ. ಸ್ಕೂಟ್ರ್ನಲ್ಲಿ ಇಳಿದು ಒಳಗೆ ಹೋದ್ವಿ. ನರಹರಿಗಳನ್ನು ಕರೆದ್ವಿ. ನಾನು ಏನಪ್ಪ ಈಗ ಬಂದಿದ್ದೀನಿ ಅಂದರು. ಈ ರೀತಿ ಹೆಂಗಡಿ ಜೋರನ್ನ ಕರ್ಕೊಂಡು, ಸ್ಕೂಟ್ರಲ್ಲಿ ಕರ್ಕೊಂಡು ಬಂದಿಲ್ಲಪ್ಪ ಅಂದರು. ಇವತ್ತಿನಲ್ಲಿ ಇನ್ನೇನು ಮಾಡೋದು, ಇಲ್ಲ ಆಟೋ ರಿಕ್ಷಾದಲ್ಲಿ ಕರ್ಕೊಂಡು ಹೋಗ್ಬೇಕು. ಹೆಂಗಡಿ ಜೋರು ಸ್ಕೂಟ್ರ್ನಲ್ಲಿ ಬರ್ತಿದ್ರು. ಇವತ್ತು ಯಾರನ್ನಾರು ಸಾಮಾನ್ಯ ವ್ಯಕ್ತಿಗಳನ್ನು ಕರ್ಕೊಂಡು ಹೋಗೋದು ಭಾಳ ಕಷ್ಟ ಸ್ಕೂಟ್ರ್ನಲ್ಲಿ. ಸಾಮಾನ್ಯ ವ್ಯಕ್ತಿಗಳನ್ನ ಕರ್ಕೊಂಡು ಹೋಗೋದು ಕಷ್ಟ, ಅಸಾಮಾನ್ಯರು ಸ್ಕೂಟ್ರ್ನಲ್ಲೂ ಬರ್ತಾರೆ. ಅದರಿಂದ ಟೆಂಗಡಿ ಜೋರು ಬಂದಿದ್ದರು. ಅವರು ಅಲ್ಲಿ ಬಂದು ನಾವು ಒಳಗೆ ಬಂದ ಮೇಲೆ ಕಾಫಿ ಮಾಡಬೇಕು ಅಂತಂದರು ಟೆಂಗಡಿ ಜೋರು. ನರಹರಿಗಳು ತಯಾರು ಅಂದರು. ಸೀದಾ ಹೋದರು ಅಡುಗೆ ಮನೆಗೆ, ಕಾಫಿ ಮಾಡಿದ್ರು. 3 ಕಪ್ ನಮ್ಮಿಬ್ಬರಿಗೆ ಮತ್ತು ಅವರಿಗೆ ಕಾಫಿ ತಂದ್ಕೊಂಡು. ಸಂಘ ಹೇಗೆ ಸಂಘ ಆಗಿದೆ ಅಂದರೆ ಈ ಕಾರಣಕ್ಕಾಗಿ ಆಗಿದೆ ಮತ್ತು ಇಂಥವ್ರ ಕಾರಣಕ್ಕಾಗಿ ಆಗಿದೆ. ಇದನ್ನು ನರಹರಿಗಳು ಇಷ್ಟು ಆನಂದದಿಂದ ಅನೇಕ ಸರಿ ಹೇಳ್ತಿದ್ರು. ಹೆಂಗಡಿ ಜೋರು ಬಂದ್ರಪ್ಪ ರಾತ್ರಿ, ನನಗೆ ತುಂಬ ಆನಂದ. ಹಂಗೆ ಬರ್ತಿರ್ಬೇಕು ಯಾರಾದರೂ. ಈ ರೀತಿ ಒಂದು ಆತ್ಮೀಯತೆ, ಒಂದು ಪಾರಿವಾರಿಕ ಸ್ವಭಾವ. ಆದರೆ ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ, ಲೆಕ್ಕಾಚಾರಕ್ಕೆ ಪಕ್ಕ ಅವರು. ನಾವು ವಿದ್ಯಾರ್ಥಿ ಪರಿಷತ್ನಲ್ಲಿದ್ದಾಗ ಅವರು ಪ್ರಾಂತದ ಕೋಶಾಧ್ಯಕ್ಷರು. ಅವ್ರಿಗೆ ಅನೇಕ ಜವಾಬ್ದಾರಿ ಅನೇಕ ಕಡೆ ಇತ್ತು. ಅವರು ಅನೇಕ ರೀತಿಯ ಜವಾಬ್ದಾರಿಗಳನ್ನು ಸಹಜವಾಗಿ ಒಂದೇ ಸಮಯಕ್ಕೆ ನಿರ್ವಹಣೆ ಮಾಡಬಲ್ಲಂಥ ಒಂದು ಚಾಣಾಕ್ಷತೆ ಮತ್ತು ಕೌಶಲ್ಯ ಅವರಿಗೆ ಹೇಗೆ ಸಿದ್ಧಿಸಿತ್ತು ಗೊತ್ತಿಲ್ಲ. ಆದರೆ ಅದನ್ನು ಮಾಡಿದ್ರು. ಇಷ್ಟೆಲ್ಲ ಮಾಡಿದ ಮೇಲೂ ಕೂಡ ಅವರು ಸ್ಕೂಟರ್ನಲ್ಲಿ ಹೊರಡಬೇಕಾದ್ರೆ ತಮ್ಮ ಬ್ಯಾಗ್ನಲ್ಲಿ ಕಾಲೇಜು ಮತ್ತೊಂದು ಬೈಟಕ್ಕೆಲ್ಲ ಮುಗಿಸಿ ಸಂಘದ ನಿಕ್ಕರನ್ನು ಇಟ್ಕೊಂಡಿರೋರು, ಸಾಯಂ ಶಾಖೆಗೆ ಎಲ್ಲಾದರೂ ಒಂದು ಕಡೆ ಹೋಗೋದಕ್ಕಾಗಿ. ಅದನ್ನೇನು ಅವ್ರು ತಪ್ಪಿಸ್ತಿರ್ಲಿಲ್ಲ. ಸಮಯದ ಹೊಂದಾಣಿಕೆ ಮಾಡೋದು ಹೇಗೆ, ಎಲ್ಲ ಕೆಲಸಕ್ಕೂ ಸಮಯ ಕೊಡೋದು ಹೇಗೆ, ಯಾವುದಕ್ಕೆ ಸಮಯ ಕೊಡ್ತೀವೋ ಅದನ್ನು ಕೌಶಲದಿಂದ ಮಾಡೋದು ಹೇಗೆ. ಯೋಗ ಕರ್ಮಸು ಕೌಶಲಂ, ಕರ್ಮದಲ್ಲಿ ಕೌಶಲವನ್ನು ತುಂಬಬೇಕು, ಅದು ಯೋಗ. ಅದನ್ನು ಮಾಡಿದ್ರು ಅವರು ಕೋಶಾಧ್ಯಕ್ಷರಾಗಿದ್ದರು ಅಂತ ಹೇಳಿದೆ. ನಾನು ಅನೇಕ ಸರಿ ನನ್ನ ಪ್ರವಾಸ ಮುಗಿಸ್ಕೊಂಡು ಬಂದಮೇಲೆ ಲೆಕ್ಕಾಚಾರ ಮಾಡೋದಕ್ಕೆ ಅವ್ರ ಮನೆಗೆ ಹೋಗ್ತೀವಿ. ನಾನು ಸಂಘಟನಾ ಕಾರ್ಯದರ್ಶಿ, ಅವ್ರ ಪ್ರಾಂತದ ಕೋಶಾಧ್ಯಕ್ಷರು. ಶ್ರೀರಾಮ್ಪುರಕ್ಕೆ ಅವ್ರ ಮನೆಗೆ ಹೋಗಿ ಅವ್ರ ಮನೆ ಮಧ್ಯಾಹ್ನ ಹೇಳೋರು ಇಷ್ಟೊತ್ತಿಗೆ ಬರಬೇಕು, 3-3:30 ಅವ್ರು ಕಾಲೇಜಿಂದ ಬಂದು ಸ್ವಲ್ಪ ಮಾಡಿದ ನಂತರ. ಸೊ ಅಲ್ಲಿಗೆ ಹೋಗ್ತೀವಿ. ಒಂದು ಲೆಕ್ಕಾಚಾರ, ಒಂದು ಕಾಫಿ ಅಂತೂ ಸಿಕ್ಕೇ ಸಿಗೋದು. ಲೆಕ್ಕಾಚಾರದಲ್ಲಿ ಎಲ್ಲ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಒಂದು 15-20 ಪೈಸಾ ಅವರು ನನಗೆ ಕೊಡೋ ಹಂಗೆ ಆಯಿತು. ಅವ್ರು ಒಳಗೆ ಹೋದರು, ಹುಡ್ಕೊಂಡು ಬರ್ತೀನಿ. ನಾನು ನರಹರಿಗಳೇ ಇರಲಿ ಬಿಡಿ, ಅದಕ್ಕೇನಂತೀಗ 15 ಪೈಸಾ, ಅದಕ್ಕೆ ಇಲ್ಲ 15 ಪೈಸಾ ನಾನು ಕೊಡಬೇಕು ಅಂದರು, ನಾನು ಕೊಡಬೇಕು. ನೀನು ನನಗೆ 10 ಪೈಸೆ ಕೊಡೋದಿದ್ರೆ ಅದನ್ನು ನಾನೇನು ಬಿಡೋನಲ್ಲ ಅಂದರು ಅವರು. ಲೆಕ್ಕಾಚಾರ, ವ್ಯವಸ್ಥೆ, ವಜ್ರಾದಪಿ ಕಠೋರಾಣಿ. ಆದರೆ ಈಗ ನಾವು ಕೇಳಿದ್ವು ಹೇಗೆ ಅವರು ಭಾರತದ ಡಿಕ್ಷನರಿ ತೆಗೆದುಕೊಂಡು ಹೋದರು, ಎಷ್ಟು ಜನರಿಗೆ ಎಷ್ಟೆಷ್ಟು ರೀತಿ ಸಹಾಯ ಮಾಡಿದರು, ಶಿಕ್ಷಕರ ಬಗ್ಗೆ ಅವ್ರು ಮಾಡಿದ್ದು. ಮನಸ್ಸು, ಹೃದಯ ಸಂಕಟದಲ್ಲಿರೋವಂಥವ್ರಿಗೆ ದ್ರವಿಸ್ತಿತ್ತು. ಮೃದೂನಿ ಕುಸುಮಾದಪಿ. ಸಂಘದ ಒಬ್ಬ ಕಾರ್ಯಕರ್ತ ಸಾಮಾಜಿಕ ಕಾರ್ಯಕರ್ತನಾಗೋದು ಅಷ್ಟು ಎಲ್ಲ ಕಡೆ ಕಾಣೋದಿಲ್ಲ. ಸಂಘದ ಕಾರ್ಯಕರ್ತ ಆಗ್ಬೋದು, ಸಂಘಟನೆ ಕಾರ್ಯಕರ್ತ, ಸಂಘದ ಕೆಲಸ ಮಾಡಿದ್ದಾನೆ. ಸಮಾಜಕ್ಕೆ ಆತನ ಮನಸ್ಸಿನ ಸಂವೇದನೆ ಇರ್ಬೋದು. ಆದರೆ ಸಾಮಾಜಿಕ ಕಾರ್ಯ ಮಾಡೋದಕ್ಕೆ ಬೇಕಾದಂಥ ಅನೇಕ ಒಂದು ಸಿದ್ಧತೆ ಬೇಕಾಗತ್ತೆ. ಅವರು ನಮ್ಮ ಟ್ರಸ್ಟಿನ ಸಭೆ ನಡೆದ್ರೆ ಅದರ ನಡಾವಳಿ ಬರೆಯೋದು ಹೇಗೆ, ಅದನ್ನು ಬರೀಬೇಕು. ಲೆಕ್ಕ ಇಡೋದು ಹೇಗೆ. ಸಾರ್ವಜನಿಕ ಸಂಘಟನೆ, ಒಂದು ಸಂಸ್ಥೆನ ನಡೆಸುವಂಥ ರೀತಿಗೆ ಬೇಕಾದಂಥ ಎಲ್ಲ ಸಂಗತಿಗಳು ಅವ್ರಿಗೆ ಗೊತ್ತಿತ್ತು. ಅವರೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. ಆದರೆ 10 ಸಂಗತಿಗಳನ್ನ ಅಡಿಗೆ ಮಾಡೋದು ಹೇಗೆ, ಕಾಫಿ ಮಾಡೋದು ಹೇಗೆ, ಲೆಕ್ಕ ಇಡೋದು ಹೇಗೆ, ಬಿಲ್ಡಿಂಗ್ ಕಟ್ಸೋದು ಹೇಗೆ ಅಂತ ಗೊತ್ತಿತ್ತು ಅವರಿಗೆ. ಆದ್ದರಿಂದ ಕರ್ನಾಟಕದ ಅನೇಕ ನಮ್ಮ ಸಂಘಟನೆಗಳ ಕಟ್ಟಡಗಳ ಇಟ್ಟಿಗೆಗಳು
ನರಹರಿಗಳ ಹೆಸರನ್ನು ಹೇಳ್ತವೆ. ಅನೇಕ ಸಂಘಟನೆಗಳ ಲೆಕ್ಕಪತ್ರದ ಪುಸ್ತಕಗಳು ನರಹರಿಗಳನ್ನು ಅವು ಇಲ್ಲಿ ಅಡಗಿದ್ದಾರೆ ನರಹರಿ ಅಂತ ಅಕ್ಷರಗಳು ಹೇಳ್ತವೆ. ಕರ್ನಾಟಕದ ಸಂಘದ ಘೋಷ ವ್ಯವಸ್ಥೆಯ ವಾದ್ಯಗಳು ನುಡಿಸಿದಾಗ ನರಹರಿ ಇದರಲ್ಲಿದ್ದಾರೆ ಅಂತ ಹೇಳುತ್ತೆ. ಕರ್ನಾಟಕದ ಸಂಘದ ಶಿಬಿರದ ವ್ಯವಸ್ಥೆಯ ಇತಿಹಾಸ ನರಹರಿಗಳ ಉಲ್ಲೇಖ ಇಲ್ಲದೆ ಪೂರ್ಣ ಆಗೋಕ್ಕೆ ಸಾಧ್ಯ ಇಲ್ಲ. ವಿಧಾನಸಭಾ ಪರಿಷತ್ತಿನಲ್ಲಿ ಅವರು ಮಾಡಿದ ಕೆಲಸದ ಬಗ್ಗೆನೂ ಉಲ್ಲೇಖ ಆಗಿದೆ. ಅಜಾತ ಶತ್ರು ಆಗೋದು ಸಾರ್ವಜನಿಕ ಜೀವನದಲ್ಲಿ. ಒಂದು ವಿಚಾರಧಾರೆಗೆ ಸೇರಿದವರು ನಿಜ, ರಾಜಕೀಯ ಪಕ್ಷಕ್ಕೆ ಅವರು ಸೇರಲಿಲ್ಲ, ವಿಧಾನ ಪರಿಷತ್ ಸದಸ್ಯರಾಗಿದ್ದರು. ಆದರೆ ಈಗ ತಾನೇ ಅನಪೇಕ್ಷ ಶುಚಿರ್ದಕ್ಷ ಹೇಳಿದ್ರಲ್ಲ, ಅದೇ 12ನೇ ಅಧ್ಯಾಯದಲ್ಲಿ ಅದ್ವೇಷ್ಟ ಸರ್ವಭೂತಾನಾಂ. ಇನ್ನೊಂದು ವಿಚಾರಧಾರೆಗೆ ಸೇರಿದವರು, ಇನ್ನೊಂದು ಪಕ್ಷದವರು, ಆದ್ದರಿಂದ ಅವ್ರನ್ನ ದ್ವೇಷ ಮಾಡಬೇಕು ಅನ್ನೋದಲ್ಲ, ಶಿಕ್ಷಣದ ಹಿತ. ಅದಕ್ಕಾಗಿ ಯಾರ ಹತ್ರ ಬೇಕಾದರೂ ದೋಸ್ತಿ ಮಾಡಬೇಕು, ಯಾರನ್ನು ಬೇಕಾದರೂ ಮನವೊಲಿಸಬೇಕು, ಎಲ್ಲರ ಜೊತೆಗೆ ಸ್ನೇಹ ಆತ್ಮೀಯತೆಯಿಂದ ನಡೆದುಕೊಳ್ಬೇಕು. ಒಬ್ಬ ಸಂಘದ ಸ್ವಯಂ ಸೇವಕ ಅದ್ವೇಷ್ಟ ಸರ್ವಭೂತಾನಾಂ ಆಗಬೇಕು ಅನ್ನುವಂಥದ್ದನ್ನೇ ಕಲಿಸಿರೋದು. ನರಹರಿಗಳು ತಮ್ಮ ಜೀವನದ ನಡೆ ನುಡಿಗಳಲ್ಲಿ ಆ ರೀತಿ ಬದುಕಿದರು. ದೊಡ್ಡವರು ಈ ರೀತಿ ಅನೇಕರು ತಮ್ಮ ಜೀವನದಲ್ಲಿ ಇಂಥದ್ದನ್ನು ಸಾಧಿಸಿ ಹೋಗಿರೋದ್ರಿಂದನೇ ಅವರು ಉದಾಹರಣೆ ಆಗ್ತಾರೆ, ಒಂದು ಮೇಲ್ಪಂಕ್ತಿ ಆಗ್ತಾರೆ ಮತ್ತು ನಮಗೆ ಅಚ್ಚರಿ ಹುಟ್ಟಿಸುವಂತೆ ಮಾಡ್ತಾರೆ. ನಾನು ತೃತೀಯ ವರ್ಷಕ್ಕೆ ಸಂಘದ ಶಿಕ್ಷಾ ವರ್ಗ ಹೋದಾಗ ನರಹರಿಗಳು ಶಿಬಿರಾಧಿಕಾರಿಗಳು ನಾಗ್ಪುರದಲ್ಲಿ 1 ತಿಂಗಳ ಶಿಕ್ಷಣದಲ್ಲಿ. ಅವರು ಶಿಬಿರಾಧಿಕಾರಿಯಾಗಿರುವಂಥವ್ರು ಅವ್ರಿಗೆ ಹೆಚ್ಚು ಕೆಲಸ ಏನಿರೋದಿಲ್ಲ, ಎಲ್ಲವನ್ನೂ ಗಮನಿಸಬೇಕು ಅನ್ನೋದಿರುತ್ತೆ. ಕಾರ್ಯವಾರು ಹೆಚ್ಚು ಕೆಲಸವನ್ನು ಎಲ್ಲವನ್ನೂ ಮಾಡ್ತಾರೆ. ಆದರೆ ನರಹರಿಗಳು ಶಿಬಿರಾಧಿಕಾರಿಯಾಗಿದ್ದರೂ ಕೂಡ ಅವರು ಕಾರ್ಯವಾರು ಆಗಿದ್ದರು, ಮುಖ್ಯ ಶಿಕ್ಷಕರು ಆಗಿದ್ದರು, ಘೋಷ ಪ್ರಮುಖರು ಆಗಿದ್ದರು. ಪ್ರತಿಯೊಂದರ ಬಗ್ಗೆನೂ ಗಮನ ಇತ್ತು. ಆದರೆ ಉತ್ಸಾಹದಿಂದ ಅವರು 30 ನಿಮಿಷ 40 ನಿಮಿಷ ಅನವರತ ಶಾರೀರಿಕ ಇದನ್ನು ಆಜ್ಞೆಯನ್ನು ಕೊಡೋದು ಅವ್ರಿಗೆ ಗೊತ್ತಿತ್ತು, ಆದ್ದರಿಂದ ಕೊಟ್ಟರು. ಯಾಕಂದರೆ ಅನೇಕ 25-30 ವರ್ಷ ಅವರು ಶಿಕ್ಷಕರಾಗಿದ್ದರು. ಸಂಘದ ವರ್ಗಗಳಲ್ಲಿ ಪ್ರತ್ಯಕ್ಷ ಅವ್ರು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು ತೃತೀಯ ವರ್ಷದ ವರ್ಗದಲ್ಲಿ ನನ್ನ ಸಂಜೆ ಸಂಘಸ್ಥಾನದಲ್ಲಿ ಸಂಚಲನ ನಡೀತಾ ಇದ್ದರೆ ಅವ್ರು ಪಣವ ತೆಗೆದುಕೊಂಡು ನಿಂತಿರೋರು. ಶಿಬಿರದ ಸರ್ವಾಧಿಕಾರಿ, ಶಿಬಿರಾಧಿಕಾರಿ ಅವರು. ಆದರೆ ಅವರು ಆ ಕೆಲಸವನ್ನು ಉತ್ಸಾಹದಿಂದ ಮಾಡ್ತಾಯಿದ್ರು. ಸಂಘ ಒಬ್ಬನಲ್ಲಿ ಪ್ರವೇಶ ಮಾಡದೇ ಇಂಥದ್ದು ಸಾಧ್ಯವಾಗೋದಿಲ್ಲ. ತುರ್ತು ಪರಿಸ್ಥಿತಿನಲ್ಲಿ ಹೋರಾಟ ನಡೀತು. ಇಡೀ ಅವಧಿನಲ್ಲಿ ಭೂಮಿಗತರಾಗಿ ಅವರು ಕೆಲಸ ಮಾಡಿದರು. ಭೂಗತ ಚಳವಳಿನಲ್ಲಿ ಅವರು ಸಿಕ್ಕಾಕೊಂಡಿರಲಿಲ್ಲ. ಅವರು ಸತ್ಯಾಗ್ರಹ ಮಾಡಬೇಕು ಅಂತ ಸಂಘಟನೆ ನಿರ್ಣಯವೂ ಆಗಿರಲಿಲ್ಲ. ಆದರೆ ಭೂಗತರಾಗಿ ಇದ್ದು ಚಳವಳಿಗೆ ಬೇಕಾದಂಥ ಎಲ್ಲ ಸಂಗತಿಗಳನ್ನು ಏನೇನು ಜೋಡಿಸ್ಬೇಕು ಅದನ್ನು ಮಾಡಿದರು ಅವರು. ಈ ಎಲ್ಲ ಸಂದರ್ಭದಲ್ಲೂ ಅವರು ತಾನು ಕಾಲೇಜಿನ ಅಧ್ಯಾಪಕರಾಗಿದ್ದದ್ದನ್ನು ಮರೀಲಿಲ್ಲ. ಅವರು ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಸಮಯಕ್ಕೆ ನಾನು ಸಂಘಟನೆ ಕೆಲಸ ಇದೆ ಅನ್ನೋ ಕಾರಣಕ್ಕಾಗಿ ಪರೀಕ್ಷೆಗೆ ಸಿಲೆಬಸ್ಸನ್ನು ಮುಗಿಸ್ದೇ ಇರುವಂಥ ಕೆಲಸವನ್ನು ಅವರು ಜೀವನದಲ್ಲಿ ಎಂದೂ ಮಾಡಲಿಲ್ಲ. ಅದನ್ನು ಅವರು ಗಮನಿಸಿದರು. ಇದರಿಂದ ನರಹರಿಗಳಂಥವರು ಸಂಘದ ಆದರ್ಶ ಸ್ವಯಂ ಸೇವಕರಾಗ್ತಾರೆ ಅಷ್ಟೇ ಅಲ್ಲ, ಸಮಾಜದ ಒಬ್ಬ ಮೇಲ್ಪಂಕ್ತಿಯ ಸಾಮಾಜಿಕ ಕಾರ್ಯದ ಮೇರು ಪರ್ವತ ಆಗ್ತಾರೆ. ನರಹರಿಗಳು ಅಂಥ ಒಬ್ಬ ಹಿರಿದಾದಂಥ ದೊಡ್ಡ ಮೇರು ಸದೃಶ ವ್ಯಕ್ತಿತ್ವ. ಮನಸ್ಸಿನಲ್ಲಿ ನಮ್ರತೆ ಹುದುಗಿತ್ತು. ಅಹಂಕಾರ ಅವರ ಬಳಿ ಸುಳಿಲಿಲ್ಲ. ಆದರೆ ರಾಷ್ಟ್ರದ ಬಗ್ಗೆ, ಸಮಾಜದ ಬಗ್ಗೆ, ಶಿಕ್ಷಣದ ಬಗ್ಗೆ, ಸಂಘಟನೆ ಬಗ್ಗೆ
ತನಗೆ ಪರಿಚಿತರು ಯಾರಿದ್ದಾರೋ ಅಂಥವರೆಲ್ಲರ ಬಗ್ಗೆ ತನ್ನ ಕರ್ತವ್ಯವನ್ನು ಅವರು ಸದಾಕಾಲ ನೆನಪಿಟ್ಕೊಂಡ್ರು. ತಮಗೆ ಸಾಧ್ಯವಾದಷ್ಟು ಅದನ್ನು ಪೂರೈಸೋದಕ್ಕೆ ಅವರು ಅವಿರತವಾಗಿ ಪ್ರಯತ್ನ ಮಾಡಿದರು, ಮೌನವಾಗಿ ಮಾಡಿದರು, ಹೇಳ್ಕೊಳ್ಳಿಲ್ಲ, ಆದರೆ ಯೋಜಿತವಾಗಿ ಮಾಡಿದರು. ನರಹರಿಗಳು ಒಂದೊಂದು ಹೆಜ್ಜೆಯನ್ನು ಇಡಬೇಕಾದ್ರೆ ತನ್ನ ಜೀವನದಲ್ಲಿ ಅದನ್ನು ಯೋಜನೆ ಮಾಡಿಯೇ ಮಾಡಿದ್ದಾರೆ. ಅವ್ರ ಜೀವನ ಆ ರೀತಿ ಒಂದು ತುಂಬ ಯೋಜಿತವಾಗಿ ಕಡೆದ ಶಿಲ್ಪ ಅದು. ಆದರೆ ಆ ಶಿಲ್ಪದಲ್ಲಿ ಒಂದು ಆತ್ಮೀಯತೆಯ, ಸಂಘಟನೆಯ, ಸಂಸ್ಕಾರದ ಸುಗಂಧವನ್ನು ಅವರು ತುಂಬಿದರು. ಆದ್ದರಿಂದ ನರಹರಿಯವರು ಇವತ್ತು ಶಾರೀರಿಕವಾಗಿ ಇಲ್ಲ, ಆದರೆ ನರಹರಿ ಅನ್ನುವಂಥ ಒಂದು ಚೇತನ, ಒಂದು ಪ್ರೇರಣೆ ಸದಾಕಾಲ ಇರುತ್ತೆ. ಭರ್ತೃಹರಿ ತನ್ನ ವೈರಾಗ್ಯ ಶತಕದಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ, ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಲಕ್ಷ್ಮೀ ಸಮಾವಿಶತು ಯಥೇಷ್ಟು ಗಚ್ಚತು ಯಥೇಷ್ಟು ಅದ್ಯೈತ್ ವಾ ಯುಗಾಂತರೇ ವಾ ಮರಣಮಸ್ತು ಯುಗಾಂತರೇ ವಾ ನ್ಯಾಯಾತ್ ಪತಾತ್ ಪ್ರವಿಚಲಂತಿ ಪದಂ ನ ಧೀರಾ. ನಿಂದಂತು ನೀತಿ ನಿಪುಣ ಯದಿ ವಾಸ್ತುವಂತು. ಯಾರಾದರೂ ನಿಂದೆ ಮಾಡಲಿ ಅಥವಾ ಯಾರಾದರೂ ಹೊಗಳಲಿ, ಅವ್ರ ಮೇಲೆ ಹೇಗೆ ಅಟ್ಯಾಕ್ ಆಯಿತು ಅನ್ನೋದನ್ನು ನಾಗರಾಜ್ ಅವರು ಹೇಳಿದರು. ಅವರು ಹೇಳಿದಾಗ ನನಗೆ ಮಾತು ನೆನಪಾಯಿತು. ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು. ಯಾರಾದರೂ ಹೊಗಳಬಹುದು ಅಥವಾ ಯಾರಾದರೂ ಈ ರೀತಿಯೂ ಮಾಡಬಹುದು, ಅದರಿಂದ ಅವರು ವಿಚಲಿತರಾಗಲಿಲ್ಲ. ಲಕ್ಷ್ಮಿ ಬರಬಹುದು, ಧನ, ಪ್ರಸಿದ್ಧಿ, ಈ ಎಲ್ಲವೂ ಲಕ್ಷ್ಮಿ ಅವ್ರು ಬರುತ್ತೆ, ಯಾವ ಹೋಗಬಹುದು, ಅದರಿಂದ ವಿಚಲಿತರಾಗಲಿಲ್ಲ. ಅದ್ಯೈವವ ಮರಣಮಸ್ತು ಯುಗಾಂತರೇವ. ಮೃತ್ಯು ಅನ್ನೋದು ಇವತ್ತು ಬರಬಹುದು, ಅದೆಷ್ಟೋ ವರ್ಷಗಳ ನಂತರ ಬರಬಹುದು, ಅದರಿಂದನೂ ಮನಸ್ಸಿಗೆ ಏನನ್ನೂ ಹಚ್ಕೊಳ್ಳಿಲ್ಲ. ಅಂಥ ವ್ಯಕ್ತಿ ಯಾರಿದ್ದಾರೆ ಅದ್ರ ಬಗ್ಗೆ ಭರ್ತೃಹರಿ ಹೇಳ್ತಾನೆ, ನ್ಯಾಯಾತ್ ಪಥಂ ಪ್ರವಿಚಲಂತಿ ಪದಂ ನದೀರ. ನ್ಯಾಯ ಪಥದಿಂದ, ಧರ್ಮದ ಮಾರ್ಗದಿಂದ ವಿಚಲಿತನಾಗದೆ ಅದನ್ನು ಹಿಡಿದು ಅದರಲ್ಲೇ ಮುಂದುವರಿಯುವಂಥವನು ನಿಜವಾಗಿಯೂ ಧೀರ ಅಂಥೇಳಿ. ನರಹರಿಗಳು ಅಂಥ ಒಬ್ಬ ಧೀರನಾಗಿದ್ದರು. ಅಂಥ ಹಿರಿಯ ಚೇತನಕ್ಕೆ ಇಡೀ ಸಮಾಜದ ಪರವಾಗಿ ಭಾವಪೂರ್ಣವಾಗಿ ನಮನಗಳನ್ನು ಸಲ್ಲಿಸ್ತಾ, ಇಂಥವರ ಜೊತೆಗೆ ಒಂದಿಷ್ಟು ಕಾಲ ಕೆಲಸ ಮಾಡಿ ಒಂದಿಷ್ಟನ್ನು ಕಲಿಯೋದಕ್ಕೆ ಭಗವಂತ ನಮಗೆ ಅವಕಾಶ ಕೊಟ್ಟ, ಅದಕ್ಕಾಗಿ ಆ ಈಶ್ವರನಿಗೂ ಕೂಡ, ಆ ಜಗನ್ಮಾತೆಗೂ ಕೂಡ ನಮನಗಳನ್ನು ಸಲ್ಲಿಸ್ತೀನಿ.